ತಂದೆ ತಾಯಿ ಇಬ್ಬರು ನಮಗೆ ಒಳ್ಳೆ ಬೋಧಕರು, ನಮಗೆ ಬೋಧಿಸುವವರು, ನಮ್ಮನ್ನು ಪೋಷಣೆ ಮಾಡುವವರು. ಅವರನ್ನು ತಿರಸ್ಕರಿಸಿದರೆ ದೇವರ ಆಶೀರ್ವಾದ ಸ್ಥಾನ, ಅವರನ್ನು ದುಃಖಪಡಿಸಿದರೆ ದೇವರ ಆಶೀರ್ವಾದ ಸ್ಥಾನ. ಅವರನ್ನು ದುಃಖಪಡಿಸಿ ಬದುಕಲಿಕ್ಕೆ ಸಾಧ್ಯನಾ? ಸಾಧ್ಯವೇ ಇಲ್ಲ. ಅವರನ್ನು ಸಂತೋಷ ಪಡಿಸುವಾಗ ಖಂಡಿತ ನಮಗೆ ಬದುಕಿದೆ. ಅವರ ಮಾತಿಗೆ ವಿಧೇಯರಾಗುವಾಗ ನಮಗೆ ಬದುಕಿದೆ. ಜಾಗ್ರತೆ ಉಳ್ಳವರಾಗಿ ನಾವು ನಡೀಬೇಕು. ತಂದೆ ತಾಯಿ ನಮಗೋಸ್ಕರವಾಗಿ ಅವರನ್ನು ಗೌರವಿಸಬೇಕು, ಅವರ ಮಾತಿಗೆ ವಿಧೇಯರಾಗಬೇಕು, ಅವರನ್ನು ಸನ್ಮಾನಿಸಬೇಕು. ಖಂಡಿತವಾಗಿಲ್ಲ ನಮಗೆ ಮೇಲಾಗುತ್ತೆ. ಕಣ್ಣೀರು ಸುರಿಸದ ಹಾಗೆ ಅವರನ್ನು ನಾವು ನೋಡಿಕೊಳ್ಳಬೇಕು. ನಮ್ಮ ದುಡಿಮೆ, ನಮ್ಮ ಆಯುಷ್ಕಾಲ ಅವರಲ್ಲಿದೆ. ಖಂಡಿತವಾಗಲ್ಲ ನಮ್ಮ ಆಯುಷ್ಕಾಲ ಕಡಿಮೆ ಆಗಲ್ಲ, ಅದು ಬೆಳೆಯುತ್ತದೆ. ಯಾರ ಮಾತನ್ನು ಕೇಳಬೇಕೆಂಬುದಾಗಿ ದೇವರ ಕೇಳುತ್ತೆ. ನಿನ್ನ ತಂದೆ ತಾಯಿ ಮಾತನ್ನು ಕೇಳಬೇಕೆಂಬುದಾಗಿ, ಅವರ ಮಾರ್ಗದಲ್ಲಿ ನಡೆಯಬೇಕೆಂಬುದಾಗಿ. ನಮ್ಮ ಬದುಕು ಎಲ್ಲಿದೆ? ವಿದ್ಯಾಭ್ಯಾಸದಲ್ಲ, ವ್ಯಾಪಾರದಲ್ಲ, ಯಾವುದರಲ್ಲಿದೆ? ತಂದೆ ತಾಯಿಯ ಬೋಧನೆಯಲ್ಲಿ.